ಸ್ನೇಹಿತರೆ ನಮಸ್ಕಾರ. ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಆಗಿದ್ದು, ಅಕ್ಕಿ ಇನ್ಮೇಲಿಂದ ನಿಮಗೆ ಸಿಗೋದಿಲ್ಲ. ಕೇವಲ ಕೇಂದ್ರ ಸರ್ಕಾರದಿಂದ ಸಿಗ್ತಕ್ಕಂತಹ 5 ಕೆಜಿ ಅಕ್ಕಿ ಮಾತ್ರ ಸಿಗತ್ತೆ. ಸೊ ಇನ್ನು ಉಳಿದಂತಹ 5 ಕೆಜಿಯ ಅಕ್ಕಿಯ ಬದಲಾಗಿ ನಿಮಗೆ ಕಿಟ್ಗಳ ವಿತರಣೆ ಆಗುವಂಥದ್ದು. ಸೊ ಹಾಗಾದ್ರೆ ಬನ್ನಿ, ಈ 5 ಕೆಜಿ ಅಕ್ಕಿಯ ವಿತರಣೆ ಆಗ್ತಾ ಇದ್ದು, ಈ 5 ಕೆಜಿ ಅಕ್ಕಿಯನ್ನ ನೀವು ಪಡ್ಕೊಳ್ತೀರಿ. ಇದರ ಜೊತೆಗೆ ಇನ್ನು 5 ಕೆಜಿಯ ಅಕ್ಕಿಯ ಬದಲಾಗಿ ಯಾವ ಯಾವ ವಸ್ತುಗಳನ್ನ ಪಡ್ಕೊಳ್ತೀರಿ ಅದನ್ನ ನೋಡ್ತಾ ಹೋಗೋಣ. ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಆದ್ರೂ ಏನು, ಮತ್ತು ಈ ಕಿಟ್ಗಳ ವಿತರಣೆ ಆಗ್ತಾ ಇದೆಯಲ್ಲ, ಸೊ ಈ ಕಿಟ್ಗಳನ್ನ ನಾವು ಪಡ್ಕೊಳ್ಬೇಕಂದ್ರೆ ಇನ್ನೂ ಹೆಚ್ಚುವರಿ ಡಾಕ್ಯುಮೆಂಟ್ಸ್ಗಳನ್ನ ಏನಾದ್ರೂ ಕೊಡಬೇಕಾ, ಈ ಪ್ರಶ್ನೆ ನಿಮ್ಮಲ್ಲಿದೆ. ಅದ್ರ ಬಗ್ಗೆನೂ ಕೂಡ ಕ್ಲಿಯರಿಟಿ ಕೊಡ್ತೀನಿ. ಹಾಗಾದ್ರೆ ಈ ಡಾಕ್ಯುಮೆಂಟ್ಸ್ ಯಾವ್ಯಾವು, ಎಲ್ಲಿ ಹೋಗಿ ಕೊಡಬೇಕು, ಏನಿದು ವಿಷಯ ಎಲ್ಲವೂ ಕೂಡ ನೋಡ್ತಾ ಹೋಗೋದಾದ್ರೆ, ಸ್ನೇಹಿತರೆ ಈ ಅನ್ನಭಾಗ್ಯ ಯೋಜನೆಯಲ್ಲಿ ನೀವು ಮೊದಲಿನಿಂದನೂ ಕೂಡ ನೋಡ್ತಾ ಬರ್ತಿದ್ದೀರಿ, ಒಂದಲ್ಲ ಒಂದು ಬದಲಾವಣೆಗಳು ಆಗ್ತಾನೆ ಇದೆ. ಆದರೆ ಕಿಟ್ಗಳ ವಿತರಣೆ ಬಗ್ಗೆ ಸಾಕಷ್ಟು ಬಾರಿ ಹೇಳಿಕೆಯನ್ನ ಕೇಳ್ತಾ ಇದ್ದೀವಿ. ಜಾರಿ ತರ್ತೀವಿ, ಇನ್ಮೇಲಿಂದ ಕಿಟ್ಗಳ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೆ ಆ ನಿರ್ಧಾರವನ್ನ ಕೈ ಚೆಲ್ತಾರೆ. ಇದು 2 ಬಾರಿ ಈಗಾಗಲೇ ನಡೆದಿರ್ತಕ್ಕಂಥದ್ದು. ಮತ್ತೆ ಈಗ ಸಿಎಂ ಬದಲಾವಣೆ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಪ್ರತಿಯೊಂದು ಯೋಜನೆಯಲ್ಲಿ ಕೂಡ ಬದಲಾವಣೆ ಮಾಡಿದ್ದಾರೆ ಮತ್ತು ಹೊಸ ಹೊಸ ಯೋಜನೆಗಳನ್ನ ಜಾರಿ ತಂದಿದ್ದಾರೆ. ಸೊ ಇದೇ ಒಂದು ಯೋಜನೆಗಳಲ್ಲಿ ಕೂಡ ಅಪ್ಡೇಟ್ ಕೂಡ ಮಾಡಿದ್ದಾರೆ. ಈಗ ಉದಾಹರಣೆಗೆ ಶಕ್ತಿ ಯೋಜನೆಯಲ್ಲಿ ಎಕ್ಸಾಂಪಲ್ ತಿಳ್ಕೊಳ್ಳೋಣ. ಈಗ ಮಹಿಳೆಯರಿಗೆ ಸಂಪೂರ್ಣವಾಗಿ ಫ್ರೀ ಬಸ್ ಇತ್ತು. ಅದರಲ್ಲಿ ವಿದ್ಯಾರ್ಥಿಗಳಿಗೆ, ಪುರುಷ ವಿದ್ಯಾರ್ಥಿಗಳಿಗೆ ಕೂಡ ಫ್ರೀಯಾಗಿ ಬಸ್ಸನ್ನು ಕೊಟ್ಬಿಟ್ಟಿದ್ದಾರೆ. ಬಸ್ ಪಾಸ್ಗಳನ್ನ ವಿತರಣೆ ಮಾಡ್ತಿದ್ದಾರೆ. ಅವರು ಡಿಗ್ರಿ ಇರಲಿ, PUC ಇರಲಿ, ಅಥವಾ ಹೈಸ್ಕೂಲ್ ಇರಲಿ, ಅಥವಾ ಸಣ್ಣ ಮಕ್ಕಳಿರಲಿ, ಅವ್ರ ಬಸ್ಗಳಲ್ಲಿ ಹೋಗ್ತಾ ಇದ್ರೆ ಅವರಿಗೆ ಫ್ರೀಯಾಗಿ ಬಸ್ಸನ್ನು ಮಾಡಿಕೊಡುವಂತಹ ಅವಕಾಶ ಮಾಡಿಕೊಟ್ರು. ಹೀಗೆ ನಾನಾ ರೀತಿಯ ಒಂದು ಯೋಜನೆಗಳಲ್ಲಿ ನಾನಾ ರೀತಿಯ ಬದಲಾವಣೆಗಳು ಆಗಿದ್ದಾವೆ. ಅದರಲ್ಲಿ ಈ ಅನ್ನಭಾಗ್ಯ ಯೋಜನೆಯು ಕೂಡ ಬಂದು, ಹಾಗಾದ್ರೆ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಮೊದಲು ನಿಮಗೆ ದುಡ್ಡು ಕೊಡ್ತಾ ಇದ್ರು, ಜ್ಞಾಪಕ ಇದೆ ನಿಮಗೆ ಖಂಡಿತವಾಗ್ಲೂ. DBT ಮುಖಾಂತರ ಪ್ರತಿಯೊಬ್ಬ ಮಹಿಳೆಯರಿಗೆ, BPL ಮತ್ತು APL ರೇಷನ್ ಕಾರ್ಡ್ ಇದ್ದಂತಹ ಮಹಿಳೆಯರಿಗೆ 170 ರೂಪಾಯಿದಂತೆ ಒಂದು ವ್ಯಕ್ತಿಗೆ ಕೊಡ್ತಾ ಇದ್ರು. ಇನ್ನು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ಅದರ ಆಧಾರದ ಮೇಲೆ ನಿಮಗೆ ದುಡ್ಡನ್ನ ವಿತರಣೆ ಮಾಡ್ತಾ ಇದ್ರು. ಅದಾದ ಬಳಿಕ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ದೊಡ್ಡ ಬದಲಾವಣೆ ಆಗ್ಬಿಡುತ್ತೆ. ಕೇಂದ್ರ ಸರ್ಕಾರದ ಜೊತೆಗೆ ಮಾತನಾಡಿ ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ದಾಸ್ತಾನು ಇದೆ, ನೀವು ತೆಗೆದುಕೊಳ್ಳಬಹುದಂತ ಕೇಂದ್ರ ಸರ್ಕಾರವೂ ಕೂಡ ಹೇಳ್ತು. ಹೀಗಾಗಿ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮಗೆ ಅಕ್ಕಿಯನ್ನ ವಿತರಣೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಮತ್ತು ಅದಕ್ಕಿಂತ ಮುಂಚಿತವಾಗಿನೂ ಕೂಡ ಒಂದು ಸರ್ವೆ ನಡೆಸಿದ್ರು, ನಿಮಗೆ ಅಕ್ಕಿ ಬೇಕಾ, ದುಡ್ಡು ಬೇಕಾ, ಅಥವಾ ಕಿಟ್ಗಳು ಬೇಕಾ ಅಂತ. ಸುಮಾರು 93%ಗಳು ಫಲಾನುಭವಿಗಳು ನಮಗೆ ದುಡ್ಡು ಬೇಡ, ಅದರ ಬದಲಾಗಿ ಏನಾದರೂ ಕೊಡಿ, ಅಂದ್ರೆ ಅಕ್ಕಿ ಆದ್ರೂ ಕೊಡಿ ಅಥವಾ ಕಿಟ್ಗಳಾದ್ರೂ ಕೊಡಿ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇದನ್ನ ಖುದ್ದಾಗಿ ಈ ಒಂದು KH ಮುನಿಯಪ್ಪನವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಸ್ನೇಹಿತರ ಆಹಾರ ಇಲಾಖೆ ಸಚಿವರಾದಂತಹ KH ಮುನಿಯಪ್ಪನವರು ಸ್ಪಷ್ಟನೆಯನ್ನ ಆ ಸಂದರ್ಭದಲ್ಲಿ ಕೊಟ್ಟಿದ್ರು. ಈಗ ಮತ್ತೆ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಆ ಅಕ್ಕಿ ಇಲ್ಲಿವರೆಗೂ ಕೂಡ ಕೊಡ್ತಾ ಬಂದ್ರು. ಕೇಂದ್ರದಿಂದ 5 ಕೆಜಿ, ರಾಜ್ಯ ಸರ್ಕಾರದಿಂದ 5 ಕೆಜಿ ನೀವು ಪಡ್ಕೊಳ್ತಾ ಇದ್ರಿ. ಕೇಂದ್ರ ಸರ್ಕಾರದಿಂದ 5 ಕೆಜಿ ಏನು ಪಡ್ಕೊಳ್ತಾ ಇದ್ರಿ ಅದು ಮುಂದುವರಿಯುತ್ತೆ, ಅದು ಕಂಟಿನ್ಯೂ ಆಗಿ 5 ಕೆಜಿ ಬರ್ತಾನೆ ಇರುತ್ತೆ. ಒಬ್ಬರಿಗೆ 5 ಜನ ಇದ್ದಂಥವರಿಗೆ 25 ಕೆಜಿ, ಇನ್ನು 5 ಕೆಜಿಯ ಬದಲಾಗಿ ಕಿಟ್ಗಳ ವಿತರಣೆ ಆಗ್ತಾ ಇದೆ. ಆ ಕಿಟ್ಗಳಲ್ಲಿ ಏನೇನು ಸಿಗತ್ತಂದ್ರೆ, ಒಂದು ಉಪ್ಪು, ಒಂದು ಸಕ್ಕರೆ, ಒಂದು ಬೇಳೆಕಾಳುಗಳು, ಇನ್ನು ರಾಗಿ ತಿಂತಕ್ಕಂತಹ ಪ್ರದೇಶಗಳಲ್ಲಿ ರಾಗಿ ಕೂಡ ವಿತರಣೆ ಆಗತ್ತಂತೆ, ಮತ್ತು ಉಳಿದಂತಹ ಪ್ರದೇಶಗಳಲ್ಲಿ ರವಾ ಕೂಡ ವಿತರಣೆ ಆಗತ್ತಂತೆ. ಇನ್ನು ಅಡುಗೆ ಎಣ್ಣೆ ಅಂದ್ರೆ ಗಾಣದ ಎಣ್ಣೆ ಅಂತ ಕರಿತೀವಿ ನಾವು, ಆ ಒಂದು ಎಣ್ಣೆಯೂ ಕೂಡ ವಿತರಣೆ ಆಗತ್ತೆ ಅಂತ ಇಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಅಕ್ಕಿಯ ಬದಲಾಗಿ ಕಿಟ್ಗಳ ವಿತರಣೆ ಯಾವಾಗಿನಿಂದ ಪ್ರಾರಂಭವಾಗತ್ತೆ, ಈ ಪ್ರಶ್ನೆ ಬಂದೇ ಬರುತ್ತಲ್ವಾ. ಅತಿ ಶೀಘ್ರದಲ್ಲಿ ಸ್ನೇಹಿತರೆ, ಇದೇ ಜುಲೈ ತಿಂಗಳಲ್ಲಿ ಅಂದ್ರೆ ಮುಂದಿನ ತಿಂಗಳಲ್ಲಿ ಈ ಕಿಟ್ಗಳ ವಿತರಣೆ ಆಗುವಂತಹ ಸಾಧ್ಯತೆ ಇದೆ. ಮತ್ತು ಕೇಂದ್ರ ಸರ್ಕಾರ ಮೊದಲೇ ಹೇಳಿಬಿಟ್ಟಿತ್ತು, ನಾವು 1 ವರ್ಷ ಅಥವಾ 2 ವರ್ಷಗಳ ಕಾಲ ಅಕ್ಕಿ ವಿತರಣೆ ನಿಮಗೆ ಸರಬರಾಜು ಮಾಡ್ತೀವಿ, ಅದರ ಮುಂದೆ ನಮಗೆ ದಾಸ್ತಾನು ಇದ್ರೆ ಕೊಡ್ತೀವಿ ಅಥವಾ ಇಲ್ಲದಿದ್ದರೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರ ಎಷ್ಟಂತ ಕೊಡುತ್ತೆ, ಎಷ್ಟು ದಿನಗಳ ಕಾಲ ಕೊಡ್ಲಿಕ್ಕೆ ಆಗುತ್ತೋ ಅಷ್ಟು ಕೊಟ್ರು. ಇನ್ಮೇಲಿಂದ
ದಾಸ್ತಾನು ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸ್ಟಾಪ್ ಮಾಡ್ತಾರಂತೆ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಈ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಸ್ತುಗಳು ಕೂಡ 1 kg ಪ್ಯಾಕೆಟ್ ಹಾಕಿ ಒಂದು ದೊಡ್ಡ ಪ್ಯಾಕೆಟ್ನಲ್ಲಿ ಅದರ ಮೇಲೆ ಇಂದಿರಾ ಕಿಟ್ ಅಂತ ಹೆಸರು, ಆ ಒಂದು ಕಿಟ್ಟನ್ನು ನಿಮಗೆ ವಿತರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾರಂತೆ ಇನ್ನು ಮುಂದಿನ ತಿಂಗಳು ಹಿಡ್ಕೊಂಡು. ಒಂದು ಮನೆಯಲ್ಲಿ ಎಷ್ಟು ಜನ ಇರ್ತೀರಿ, 5 ಜನ ಇದ್ದರೆ 5 ಕಿಟ್ಗಳು, 6 ಜನ ಇದ್ದರೆ 6 ಕಿಟ್ಗಳು, ಜೊತೆಗೆ 30 kg ಅಕ್ಕಿ, 7 ಜನ ಇದ್ದಂಥವರಿಗೆ 35 kg ಅಕ್ಕಿ ಮತ್ತು 7 ಕಿಟ್ಗಳು. ಹೀಗೆ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ಅದರ ಆಧಾರದ ಮೇಲೆ ನಿಮಗೆ ಕಿಟ್ಗಳ ವಿತರಣೆ ಆಗತ್ತೆ. ಮತ್ತು ಇದಕ್ಕೋಸ್ಕರ ನೀವು ಹೆಚ್ಚಿನ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಅನ್ನುವಂತಹ ಪ್ರಶ್ನೆ ಕೂಡ ನಿಮ್ಮಲ್ಲಿ ಬಂದಿದ್ರೆ ಖಂಡಿತವಾಗ್ಲೂ ಇಲ್ಲ. ನೀವು ಯಾವ ಡಾಕ್ಯುಮೆಂಟ್ಸ್ಗಳನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ. ಸೊ ನೀವು ಎಲಿಜಿಬಲ್ ಇದ್ರೋ ಇಲ್ವೋ ಸರ್ಕಾರವೇ ವೆರಿಫಿಕೇಶನ್ ಮಾಡುತ್ತೆ, ನಿಮ್ಮ ರೇಷನ್ ಕಾರ್ಡು ಎಲಿಜಿಬಲ್ ಇದೆಯಾ ಇಲ್ವಾ ನೋಡುತ್ತೆ, ಮತ್ತು ಬಯೋಮೆಟ್ರಿಕ್ ಅಂದರೆ ನೀವು ಥಂಬನ್ನು ಸರಿಯಾಗಿ ಕೊಟ್ಟು ನೀವು ವಿತರಣೆಯನ್ನು ಮಾಡ್ಕೊಳ್ಬಹುದು. ಹೇಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ತೆಗೆದುಕೊಂಡು ಬರ್ತೀರಿ ವಸ್ತುಗಳನ್ನು, ಅದೇ ರೀತಿಯಾಗಿ ಈ ವಸ್ತುಗಳನ್ನು ಕಂಟಿನ್ಯೂ ಆಗಿ ನೀವು ಪಡ್ಕೊಳ್ಬಹುದು. ಈಗ ಅಕ್ಕಿ ತೆಗೆದುಕೊಳ್ತಿರಲ್ಲ ಅದೇ ರೀತಿಯಾಗಿ ಈ ವಸ್ತುಗಳನ್ನು ಕೂಡ ತೆಗೆದುಕೊಳ್ಬಹುದು ಅಂತ ಸರ್ಕಾರ ತಿಳಿಸ್ಬಿಟ್ಟಿದೆ. ಸೊ ಹಾಗಾಗಿ ಸ್ನೇಹಿತರೆ ನಿಮಗಿನ್ನು ಮುಂದೆ ಕಿಟ್ಗಳ ವಿತರಣೆ ಆಗತ್ತಂತೆ. ಸೊ ಯಾರ್ಯಾರಿಗೆ ಇನ್ನೂ ಡೌಟ್ಸ್ಗಳಿದ್ದಾವೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಆದಷ್ಟು ಈ ವಿಷಯವನ್ನು ಎಲ್ಲ ರೇಷನ್ ಕಾರ್ಡ್ ಇದ್ದಂತಹ ಫಲಾನುಭವಿಗಳಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.